ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೂ ಸುಸ್ವಾಗತ. ನಾನು ಈ ವಿಡಿಯೋದಲ್ಲಿ ಈಗ ತೋರಿಸ್ತೀನಲ್ಲ, ಇವ್ರ ಹೆಸರು ಬಂದುಬಿಟ್ಟು ಶಿವ್ ಸಾಗರ್ ಅಂತೇಳಿ. ನಾನು ಮೊನ್ನೆ ರಾಯದುರ್ಗದ ಚೌಡಮ್ಮ ಜಾತ್ರೆಗೆ ಹೋಗಿದ್ದೆ. ಸೊ ಅಲ್ಲೋದಾಗ ವೀಡಿಯೋ ತೊಗೊಂಡೆ. ನಾವು ಇನ್ನು ಸಿಟಿ ಲೈಫಲ್ಲೆಲ್ಲ ಬ್ಯುಸಿ ಇರ್ತೀವಿ, ನಮಗೆ ಟೈಮ್ ಅಂತೂ ಸಿಗೋದಿಲ್ಲ. ಬಟ್ ಆವಾಗ ನಾವು ನಮ್ಮೂರಲ್ಲಿ ನಡೆಯುವಂಥ ಜಾತ್ರೆಗಳಿಗೆ ನಾವು ಬರ್ತಿರಬೇಕು. ಸೊ ಒಂಥರ ಲೈಫ್ ರಿಲೀಫ್ ಆಗಿರುತ್ತೆ. ನೋಡಿ ಯಾವ ಥರ ಲೈಟಿಂಗ್ ಮಾಡಿದ್ದಾರೆ ಅಂತೇಳಿ. ಸೊ ಇನ್ನು ಚಳಿ ಜಾಸ್ತಿ ಇತ್ತು. ಇನ್ನು ನಮಗೆ ಮೊದಲನೇದಾಗಿ ಮೆಣಸಿನ್ಕಾಯಿ ಬಜ್ಜಿ ಕಾಣಿಸ್ತು. ಸೊ ಹೋಗ್ಬಿಟ್ಟು ಮೆಣಸಿನ್ಕಾಯಿ ಬಜ್ಜಿ ಫಸ್ಟು ತೊಗೊಂಡೆ. 10 ರೂಪಾಯಿಗೆ 3 ಮೆಣಸಿನ್ಕಾಯಿ ಬಜ್ಜಿ. ಸೊ ಅದಾದಮೇಲೆ ಇನ್ನು ನೆಕ್ಸ್ಟ್ ಜಾತ್ರೆ ತಿರ್ಗಕ್ಕೆ ಹೋಗ್ತಾಯಿದ್ದೀನಿ. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತೇಳಿ. ನಾವು ಇನ್ನು 24 ಗಂಟೆ ಸಿಟಿಲಿ ಇರ್ತೀವಿ. ಆ ಸಿಟಿಯಲ್ಲಿ ಟ್ರಾಫಿಕ್ಕಿಂದ ಮತ್ತು ಆ ಒಂದು ಪ್ಲೇಸಿಗೆ ನಡೆಯೋ ಪ್ಲೇಸ್ಗೆ ಹೋಗೋಷ್ಟೊತ್ತಿಗೆ ನಮಗೆ ಸುಸ್ತಾಗ್ಬಿಟ್ಟಿರುತ್ತೆ. ಬಟ್ ಚಿಕ್ಕೂರಲ್ಲಿ ಆ ಥರ ಇರೋದಿಲ್ಲ, ನಮ್ಗೆ ಯಾವ ಟ್ರಾಫಿಕ್ ಇರೋಲ್ಲ, ಏನಿರಲ್ಲ. ಬಟ್ ಇಲ್ಲಿ ಜಾತ್ರೆ ನಾವು ಆರಾಮಾಗಿ ಮಾಡ್ಬೋದು. ನೋಡಿ ಇಲ್ಲಿ ಎಷ್ಟೋ ಥರದ ಬಳೆಗಳಿದ್ದಾವೆ, ಮತ್ತು ಚಿಕ್ಕ ಮಕ್ಕಳಿಗೆ ಬೇಕಾಗಿರುತ್ತೆ ಆಟದ ವಸ್ತುಗಳಿದ್ದಾವೆ, ಎಲ್ಲ ಇದ್ದಾವೆ. ಸೊ ಹೀಗಾಗಿ ನಾವು ಭಾಳ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿ ಇಲ್ಲಿ ಜಾತ್ರೆ ಮಾಡ್ಬೋದು. ಆವಾಗವಾಗ ನಮ್ಮ ಊರಲ್ಲಿ ನಡೆಯೋ ಜಾತ್ರೆನ ನಾವು ಎಂಜಾಯ್ ಮಾಡೋದು ಭಾಳ ವಾಸಿ ಅಂತ ನನ್ನ ಅನಿಸಿಕೆ. ಯಾಕಂದರೆ ಈ ಸಿಟಿ ಲೈಫಲ್ಲಿ ವರ್ಕ್ ಪ್ರೆಷರಲ್ಲಿ ಇರ್ತೀವಿ. ಸೊ ಯಾವಾಗ ಒಂದ್ಸಲ ನಮ್ಗೆ ಟೈಮ್ ಸಿಗುತ್ತೆ, ಆ ಟೈಮ್ ಸಿಕ್ಕಾಗ ಟೈಮಲ್ಲಿ ನಾವು ಹೋಗ್ಬಿಟ್ಟು ಶಾಪಿಂಗ್ ಮಾಲಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದರಲ್ಲಿ ಎಷ್ಟೋ ದುಡ್ಡು ಖರ್ಚು ಮಾಡ್ತೀವಿ. ಅಷ್ಟು ಖರ್ಚು ಮಾಡಿದ್ರೆ ನಮಗೆ ನಮ್ಮೂರಲ್ಲಿ ಜಾತ್ರೆಯಲ್ಲಿ ಸಿಗ್ತಕ್ಕಂಥ ಎಂಜಾಯ್ಮೆಂಟು ಆ ಶಾಪಿಂಗ್ ಮಾಲಲ್ಲಿ ಸಿಗೋದಿಲ್ಲ. ಸೊ ಇಲ್ಲಿ ನೋಡಿ, ಆ ಚಿಕ್ಕ ಮಕ್ಕಳಿಗೆ ಆಡೋ ವಸ್ತುಗಳು ಸಹಿತ ಇದ್ದಾವೆ. ಯಾವ ಥರ ಇದ್ದಾರೆ ಆಡ್ತಾರೆ ಅಂತೇಳಿ ಪಾರ್ಕಲ್ಲಾಗಲಿ ಎಕ್ಸಿಬಿಷನಲ್ಲಿ ಇರ್ತಲ್ಲ, ಆ ಥರ ಇಲ್ಲೆಲ್ಲ ಇದೆ ನೋಡಿ. ಸೊ ಚಿಕ್ಕ ಮಕ್ಕಳು ಆ ಜೀಪಲ್ಲಿ ಕುಂದಿಸಿ ಇದು ಮಾಡ್ಬೋದು. ಮತ್ತು ಮೇಲ್ಗಡೆ ಜಾರುಬಂಡಿ ಇದೆ, ಪ್ಲಾಸ್ಟಿಕ್ ಇದೆ. ನೋಡಿ ಈ ಥರ ಈಗ ಚಿಕ್ಕ ಮಕ್ಕಳಿಗೆ ಇರ್ತಿರ್ತಾರೆ. ಸೊ ಮತ್ತು ಅದೊಂದೇ ಅಲ್ಲದೆ ಇಲ್ಲಿ ನೋಡಿ ತಿನ್ನೋ ವಸ್ತುಗಳಿದ್ದಾವೆ. ಪಾನಿಪುರಿಂದ ಹಿಡಿದು ಮತ್ತು ಒಗ್ಗರಣೆ ಮೆಣಸಿನ್ಕಾಯಿ ಬಿದ್ದು ಸಹಿತ ಎಲ್ಲ ಇದ್ದಾವೆ. ಈಗ ಮತ್ತೆ ಒಂದು ಕಡೆ ನಾನು ಹೋದೆ, ಇಲ್ಲಿ ಬಂದುಬಿಟ್ಟು ನ್ಯೂ ಕರಾವಳಿ ಐಸ್ ಕ್ರೀಮ್ಸ್ ಅಂತೇಳಿ. ಇವ್ರ ಹತ್ರ ಹೋಗ್ಬಿಟ್ಟು ನಾನು ಒಂದು ಐಸ್ ಕ್ರೀಮ್ ಟ್ರೈ ಮಾಡಿದೆ, ಭಾಳ ಚೆನ್ನಾಗಿತ್ತು. ಸೊ ಇದು ಮಿಕ್ಸ್ಡ್ ಐಸ್ ಕ್ರೀಮ್ ಅಂತೆ. ಸೊ ಟೇಸ್ಟ್ ಚೆನ್ನಾಗಿತ್ತು. ಅದಾದಮೇಲೆ ನಾನು ಮತ್ತೆ ದೇವಸ್ಥಾನದ ಹತ್ರ ಬಂದೆ. ಸೊ ಇಲ್ಲಿ ಯಾವ ಥರ ಶಾಮಿಯಾನ ಹಾಕಿ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದು ನೋಡಿ. ಸೊ ನಮಗೆ ರಿಲೀಫ್ ಸಿಗಬೇಕು ಅಂದರೆ ನಮಗೆ ಆವಾಗ ಈ ಥರ ನಮ್ಮೂರಲ್ಲಿ ನಡೆಯೋ ಜಾತ್ರೆಗೆ ಬರಲೇಬೇಕಾಗುತ್ತೆ. ಭಾಳ ಚೆನ್ನಾಗಿರುತ್ತೆ, ನಮಗೂ ಒಂಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಇದೇ ಥರ ಇನ್ನಷ್ಟು ಮಾಹಿತಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್